अद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। श्रीवेंकटाचलाधीशं श्रियाध्यासितवक्षसं श्रितचेतनमन्दारं श्रीनिवासमहं भजे। परम पवित्रवाद ಶ್ರೀನಿವಾಸ ಪರಬ್ರಹ್ಮನ ಬ್ರಹ್ಮೋತ್ಸವದಲ್ಲಿಯ ನಾವು ಈಗ ನೋಡ್ತಾ ಇರುವಂತಹದ್ದು ಸ್ವರ್ಣ ರಥ. ಕಾಂಚನ ಬ್ರಹ್ಮನಾಗಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಹರಿ ತಾನು ಇವತ್ತಿನ ದಿವಸ ಆ ಕಾಂಚನದಿಂದಲೇ ನಿರ್ಮಾಣ ಮಾಡಲ್ಪಟ್ಟಂತಹ ರಥದಲ್ಲಿ ತಾನು ತನ್ನ ಪತ್ನಿಯರಿಂದ ಕೂಡಿಕೊಂಡು ಬರುವಂಥವನಾಗ್ತಾ ಇದ್ದಾನೆ. ಅಂತಹ ಭವ್ಯವಾಗಿರುವಂತಹ ಒಂದು ದೃಶ್ಯವನ್ನು ನಾವೆಲ್ಲರೂ ಕಾಣುವಂಥವರಾಗ್ತಾ ಇದ್ದೇವೆ. ಆ ಕಾಂಚನ ಬ್ರಹ್ಮನ ದರ್ಶನಗಾಗಿ ಪ್ರತಿನಿತ್ಯದಲ್ಲೂ ಕೂಡ ಭಕ್ತಜನ ಸಾಗರ ಎಲ್ಲವೂ ಕೂಡ ಬರುವಂತಹದ್ದಾಗಿದೆ. ಅದೇ ರೀತಿಯಾಗಿ ಈ ಬ್ರಹ್ಮೋತ್ಸವದ ಶುಭ ಸಂದರ್ಭದಲ್ಲಿ ಅನೇಕ ಭಕ್ತರು ಅನೇಕ ರೀತಿಯಾಗಿರುವಂತಹ ವೇಷದ ಧಾರಣಗಳನ್ನು ಮಾಡಿ ನರ್ತನೆಯ ಮೂಲಕವಾಗಿ ಕೋಲಾಟಗಳ ಮೂಲಕವಾಗಿ ಭಗವಂತನನ್ನು ಸೇವಿಸುವಂಥವರಾಗಿರ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಈ ಸ್ವರ್ಣ ರಥದ ಒಂದು ಭವ್ಯವಾಗಿರುವಂತಹ ಉತ್ಸವವನ್ನು ನೋಡುವ ಬಯಕೆ ಇರುವಂತಹ ಅನೇಕ ಭಕ್ತ ಸಾಗರ ಈಗಾಗಲೇ ಎಲ್ಲರೂ ಕೂಡ ಸಂಸಿದ್ಧರಾಗಿ ಇರುವಂತಹ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಮೇಲೆ ಸುವರ್ಣ ಕಲಶದ ಮೇಲೆ ಛತ್ರ, ನಾನಾ ರೀತಿಯಾಗಿರುವಂತಹ ಪುಷ್ಪಗಳಿಂದ ಅಲಂಕೃತವಾಗಿರುವಂತಹ ಛತ್ರ ಇದೆ. ಆ ಸುತ್ತಲೂ ಇರುವಂತಹ ಅನೇಕ ಮೂರ್ತಿಗಳು, ಅನೇಕ ಪರಿವಾರ ದೇವತೆಗಳು, ಅನೇಕ ಪುಷ್ಪಗಳಿಂದ ತೊಮಾಲಗಳಿಂದಾಗಿ ಸ್ವರ್ಣರಥ ಅಲಂಕರಿಸಲ್ಪಟ್ಟಿದೆ. ಬಾಳೆ ದಿಂಡುಗಳಿಂದಾಗಿ ವಿಶೇಷವಾಗಿ ಸಾರಥಿಯನ್ನು ಮುಂದೆ ಮಾಡಿಕೊಂಡು ಜಗದೊಡೆಯನಾಗಿರುವಂಥ ಅಖಿಲಾಂಡ ಕೋಟ ಬ್ರಹ್ಮಾಂಡ ನಾಯಕ ಆ ಶ್ರೀನಿವಾಸ ಪ್ರಭು ತಾನು ಸ್ವರ್ಣ ರಥಗಳನ್ನು, ಸ್ವರ್ಣ ಕುದುರೆಗಳನ್ನು ಹತ್ತಿಕೊಂಡು ತಾನು ಸಮಗ್ರವಾಗಿರುವಂತಹ ಭಕ್ತ ಜನರನ್ನು ಉದ್ಧಾರ ಮಾಡುವಂತಹ ಭವ್ಯವಾಗಿರುವಂತಹ ದೃಶ್ಯಗಳನ್ನು ಕಾಣುತ್ತೇವೆ. ಗಜರಾಜ ಭಗವಂತನ ದರ್ಶನಾಕಾಂಕ್ಷಿಯಾಗಿ ಕಾತುರನಾಗಿ ನಿಂತಿದ್ದಾನೆ. ಎಲ್ಲೆಲ್ಲೂ ಕಣ್ಣುಗಳನ್ನು ಬಿಡದೆ ತನ್ನ ಕುಲವನ್ನು ಉದ್ಧಾರ ಮಾಡಿರುವಂತಹ ಕುಲದ ಒಡೆಯ, ಕುಲದ ರಾಜನಾಗಿರುವಂತಹ ಸ್ವಾಮಿಯನ್ನು ಸೇವಿಸುವುದಕ್ಕಾಗಿ ಇಡೀ ತನ್ನ ಪರಿವಾರ ಸಮೇತವಾಗಿ ಅಲಂಕೃತನಾಗಿ ನಿಂತಿದ್ದಾನೆ. ಅಂತಹ ಭವ್ಯ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ಕಾಣುವಂಥವರಾಗ್ತಾ ಇದ್ದೇವೆ. ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ.
अर्चितः संस्कृतोऽध्यातः कीर्तितः कथितः श्रुतः यो दद्यात्यमृतत्वं हि समां रक्षतु केशवः। सर्वत्राखिल सच्शक्तिः स्वतन्त्रो अशेषदर्शनः नित्यात्तादृश ಚಿತ್ತೇತ್ಯನಂತಷ್ಟೋ ನೋ ರಮಾಪತಿ. ಭವ್ಯವಾಗಿರುವಂತಹ ಸುವರ್ಣ ರಥ, ಆ ಸ್ವರ್ಣ ರಥದಲ್ಲಿ ತನ್ನ ಮಡದಿಯರಾದ ಶ್ರೀಭೂ ಸಮೇತನಾಗಿ ವೆಂಕಟ ಶೈಲಾಧಿಪ ತಾನು ಆಸೀನನಾಗಿದ್ದಾನೆ. ಆಸೀನನಾಗಿ ಇರುವಂತಹ ವೆಂಕಟ ಶೈಲಾಧಿಪನನ್ನು ನಾವೆಲ್ಲರೂ ಕೂಡ ಕಾಣುವಂಥವರಾಗ್ತಾ ಇದ್ದೇವೆ. ಬ್ರಹ್ಮಾಂಡ ಪುರಾಣ ಒಂದು ಮಾತನ್ನು ಹೇಳ್ತಾ ಇದೆ. ರಥಸ್ಥಂ ಕೇಶವಂ ದೃಷ್ಟ್ವಾ ಮಂಚಸ್ಥಂ ಮಧುಸೂದನಂ ಡೋಲಾಯಮಾನ ಗೋವಿಂದಂ ಪುನರ್ಜನ್ಮ ನ ವಿದ್ಯತೆ. ದಿವ್ಯವಾಗಿರುವಂತಹ ಒಂದು ರಥವನ್ನು ಸಮರ್ಪಣೆ ಮಾಡ್ತಾರಂತೆ ಇಂದ್ರದೇವರು. ಶ್ರೀನಿವಾಸ ಆ ರಥವನ್ನು ಹತ್ತಿಕೊಂಡು ತನ್ನ ಪತ್ನಿಯರೊಂದಿಗೆ ಕೂಡಿಕೊಂಡು ಆ ಒಂದು ವೈಭವವಾಗಿರುವಂತಹ ಉತ್ಸವದಲ್ಲಿ ಭಾಗವಹಿಸಿದ ಎನ್ನುವಂತಹ ಮಾತು ಬ್ರಹ್ಮಾಂಡ ಪುರಾಣ ಹೇಳುವಂತಹದ್ದಾಗತ್ತೆ. ಹಾಗೆ ಬಹುಶಃ ಈ ರಥವೂ ಕೂಡ ಅದೇ ಅಮರೇಂದ್ರನಿಂದಾಗಿ ಸ್ವರ್ಗಲೋಕದಿಂದ ಬಂದಂತಹದ್ದೇನೋ ಎನ್ನುವಂತೆ ಇದೆ. ಯಾಕೆ ಅಂದರೆ ಈ ಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ಕರೆಯುವುದೇನು ಅಂದರೆ ಭೂವೈಕುಂಠ ಅಂಥೇಳಿ. ಈ ಭೂವೈಕುಂಠಾಧಿಪತಿಯಾಗಿರುವಂತಹ ಶ್ರೀನಿವಾಸನನ್ನು ಸೇವಿಸಲು ಅನೇಕ ದೇವಾನಿದೇವತೆಗಳು ಕೂಡ ಸಿದ್ಧರಾಗಿರ್ತಾರೆ ಅಂತಂದ ಮೇಲೆ ಆ ಒಂದು ಶ್ರೀನಿವಾಸನ ಸೇವೆಗಾಗಿ ಇಂದ್ರನೇ ಬಹುಶಃ ಈ ಸುವರ್ಣಮಯವಾಗಿರುವಂತಹ ರಥವನ್ನು ಕಳಿಸಿರಬಹುದು. ಯಾಕೆಂದರೆ ಪುರಾಣವು ಅದೇ ಒಂದು ರೀತಿ ಒಂದು ರಥವನ್ನು ಇಂದ್ರನು ಕಳಿಸಿದ್ದ, ಅದರಲ್ಲಿ ಭಗವಂತ ತಾನು ಉತ್ಸವದಲ್ಲಿ ಭಾಗವಹಿಸುತ್ತಾ ಕುಳಿತುಕೊಂಡು ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಭವ್ಯವಾಗಿರುವಂತಹ ಉತ್ಸವ ನಡೆಯುವಂತಹದ್ದಾಗ್ತಾ ಇದೆ. ಅಂತಹ ಭವ್ಯವಾಗಿರುವಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಇರುವಂಥವರಾಗಿದ್ದೇವೆ. ಇದ್ದು ಆ ಶ್ರೀನಿವಾಸನ ವಿಶೇಷ ರೀತಿಯಾಗಿರುವಂತಹ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣಂತೆ. ಸ್ವಾಮಿಯನ್ನು ಕೇಳೋಣ. ಸ್ವಾಮಿ, ನಮಗೆ ಅನೇಕ ರೀತಿಯಾಗಿರುವಂತಹ ಇಷ್ಟಾರ್ಥಗಳೆಲ್ಲ ಇವೆ. ಹೀಗಾಗಿ ಆ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಪೂರೈಸು. ನಿನ್ನನ್ನು ಮೇಲಿಂದ ಮೇಲೆ ಸೇವಿಸುತ್ತೇನೆ ವಿಶೇಷವಾಗಿರುವಂತಹ ರೀತಿಯಲ್ಲಿ ಎನ್ನುವಂತಹ ಮಾತನ್ನು ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಆ ರಥದಲ್ಲಿ ಕುಳಿತಿರುವಂತಹ ಶ್ರೀನಿವಾಸನ ಉತ್ಸವ ನೋಡುವ ಜನರು ಒಂದಾದರೆ, ಆ ರಥವನ್ನು ನಾವು ಮುಂದೆ ಶ್ರೀನಿವಾಸನ ರಥವನ್ನು ಎಳೆಯುತ್ತೇವೆ ಅಂಥೇಳಿ ಹೇಳುವವರು ಇನ್ನೂ ಕೆಲವರು. ಆದರೆ ಎಳೆಯುವಂತಹ ಸಂದರ್ಭದಲ್ಲಿ ಭಗವಂತನ ಒಂದು ದರ್ಶನಾಕಾಂಕ್ಷಿಗಳಾಗಿ, ದೇವರನ್ನು ಕರೆಯುವಂತಹ ಆಕಾಂಕ್ಷಿಗಳಾಗಿ ಇರುವಂತಹ ಭಕ್ತಜನ ಸಾಗರ ತಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದಾಗಿ ದೇವರನ್ನು ಕರೆಯುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ.
ಭವ್ಯವಾಗಿರುವಂತಹ ಭಗವಂತ ಈ 4 ರಾಜಬೀದಿಗಳಲ್ಲಿ ಹೇಗೆ ಬಂದ ಎನ್ನುವಂತಹ ಒಂದು ದಾಸರ ನುಡಿಯನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡಿದ್ವಿ. ಭಗವಂತನನ್ನು ಪುರಂದರದಾಸರು ಪ್ರಾರ್ಥನೆ ಮಾಡ್ತಾರಂತೆ, ಹೇಗೆ ಬರಬೇಕು ಸ್ವಾಮಿ, ನಾವೆಲ್ಲರೂ ಕೂಡ ನಿನ್ನನ್ನು ಸೇವಿಸಬೇಕು ಎನ್ನುವಂತಹ ಅಪೇಕ್ಷೆ ಉಳ್ಳವರಾಗಿದ್ದೇವೆ. ಆದ್ದರಿಂದ ನಮ್ಮಲ್ಲಿಗೆ ಆದಷ್ಟು ಬೇಗನೆ ಬಾ ಅಂಥೇಳಿ, ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ, ಕಾಡಬೇಡವೋ ಕರುಣಾಕರ ನಿನ್ನ ಬೇಡಿಕೊಂಬೆನೋ ರಂಗಯ್ಯ ಅಂಥೇಳಿ ಹೇಳ್ತಾ ಇದ್ದಾರೆ. ನನ್ನ ಮನಸ್ಸಿನಲ್ಲಿ ನಿನ್ನನ್ನು ನೋಡುವ ಇಚ್ಛೆ ಅಂತನ್ನೋದು ಬಹಳಷ್ಟು ಇದೆ. ಆದ್ದರಿಂದ ಓಡಿ ಬಾ ಸ್ವಾಮಿ. ಅಷ್ಟೇ ಅಲ್ಲದೇನೆ ಕೆಂದಾವರೆ ಪೋಲ್ವ ಪಾದಗಳಿಂದ ರಂಗ ಧಿಮಿ 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 ಎಂದು ಕುಣಿಯುತ್ತಲಿ, ಅಂದುಗೆ ಕಿರುಗೆಜ್ಜೆ ನಲಿದಾಡುತ್ತ ಬಾರೋ ಅರವಿಂದ ನಯನ ಗೋವಿಂದ ನೀಬಾ. ಕಾಲಲ್ಲಿ ಗೆಜ್ಜೆಗಳನ್ನು ಹಾಕಿಕೊಂಡಿದ್ದಿ, ನರ್ತನವನ್ನು ಮಾಡ್ತಾ ಸ್ವಾಮಿ ನೀನು ಬಾ. ನೀನು ಎಂಥವನಾಗಿದ್ದಿ ಅಂತಂದರೆ ಅರವಿಂದ ನಯನ, ಕಮಲದಂತೆ ಕಣ್ಣುಗಳು ಇರುವಂಥವನು ಸ್ವಾಮಿ ನೀನು ಎನ್ನುವಂತಹ ಮಾತನ್ನು ಕೂಡ ಇಲ್ಲಿ ತಿಳಿಸುವಂಥವರಾಗ್ತಾ ಇದ್ದಾರೆ. ಕೋಟಿ ಸೂರ್ಯ ಪ್ರಕಾಶದಂತೆ ಕಿರೀಟ ಕುಂಡಲ ಬಾವುಲಿ ಹೊಳೆಯೇ ಲಲಾಟ ಕಸ್ತೂರಿ ತಿಲಕ ಇಡುವೆ, ಕೂಟ ಗೋಪಾಲರ ಆಟ ಸಾಕಯ್ಯ. ನೀನೇನು ನಿನ್ನ ಗೋಪಬಾಲಕರ ದಂಡಿನ ಜೊತೆಯಲ್ಲಿ ಆಟವನ್ನು ಆಡ್ತಾ ಇದ್ದಿ, ಆ ಆಟ ಸಾಕು ಮಾಡು. ನಿನ್ನನ್ನು ನೋಡುವಂತಹ ಅಪೇಕ್ಷೆ ಇರುವಂತಹ ಸಾಕಷ್ಟು ಭಕ್ತ ಸಾಗರ ತಾವು ಕಾತುರರಾಗಿ ನಿಂತಿದ್ದಾರೆ. ಆದ್ದರಿಂದ ಬಾ ಸ್ವಾಮಿ ಬಾ ಅಂಥೇಳಿ ದಾಸರಾಯರು ಆ ಶ್ರೀನಿವಾಸನನ್ನು ವೈಕುಂಠಪತಿಯನ್ನು ಕರೀತಾ ಇದ್ದಾರೆ. ಹೇಗಿದ್ದಾನೆ, ಎಂಥವನು ಭಗವಂತ ಅಂದರೆ ಮಂಗಳಾತ್ಮಕ, ಕೋಮಲಕಾಯ, ಸಂಗೀತ ಲೋಲ, ಸದ್ಗುಣಶೀಲ, ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಶುಭ ಮಂಗಳ ಮೂರುತಿ ಪುರಂದರ ವಿಠಲ. ಮಂಗಳ ಸ್ವರೂಪ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನ ಈ ಸ್ವಾಮಿ ಆಗಿದ್ದಾನೆ. ಆದ್ದರಿಂದಾಗಿ ಕೋಮಲಕಾಯ, ಮೃದುವಾಗಿರುವಂತಹ ಹೂವಿನಂತಹ ದೇಹ ಇರುವಂಥವನು. ಸಂಗೀತ ಲೋಲ ಸದ್ಗುಣಶೀಲ, ಸಂಗೀತ ಪ್ರಿಯನಾಗಿದ್ದಾನೆ. ಅನೇಕ ರೀತಿಯಾಗಿರುವಂತಹ ಗುಣಗಳು ಅವನಲ್ಲಿ ಆಶ್ರಯ ಮಾಡಲ್ಪಟ್ಟಿವೆ. ಅಂಗನಯರಿಗೆಲ್ಲ ಅತಿ ಪ್ರಿಯನಾದ, ಗೋಪಿಕಾ ಸ್ತ್ರೀಯರಿಗೆಲ್ಲವೂ ಕೂಡ ಅತ್ಯಂತ ಪ್ರಿಯನಾದಂಥವನು ಈ ಭಗವಂತ. ಹೀಗಾಗಿ ಅಂಗನೇಯರಿಗೆಲ್ಲ ಅತಿ ಪ್ರಿಯನಾದ ಸ್ವಾಮಿ ಶುಭಮಂಗಳ ಮೂರುತಿ ಪುರಂದರ ವಿಠಲ ಅಂಥೇಳಿ ಪುರಂದರದಾಸರು ಆ ಸ್ವಾಮಿಯನ್ನು ವಿಶೇಷ ರೀತಿಯಿಂದಾಗಿ ಪ್ರಾರ್ಥನೆ ಮಾಡುವಂಥವರಾಗ್ತಾ ಇದ್ದಾರೆ. ಇಂತಹ ಒಂದು ವೈಕುಂಠಾಧಿಪತಿ ಅವನ ಮಹಿಮೆಯನ್ನು ನಾನಾ ರೀತಿಯಾಗಿರುವಂತಹ ಭಕ್ತರು ತಿಳಿದುಕೊಳ್ಳುವಂಥವರಾಗ್ತಾರೆ. ಒಮ್ಮೆ ಚೋಳರಾಜ ದೇವರಿಗೆ ಬ್ರಹ್ಮೋತ್ಸವ ಎಲ್ಲವೂ ನಡೆಸ್ತಾ ಇದ್ದ. ಆ ಎಲ್ಲವೂ ಕೂಡ ಉತ್ಸವ ಮುಗಿದ ನಂತರ ಒಬ್ಬ ಕೃಷ್ಣ ಎಂಬಂತಹ ಒಬ್ಬ ಬ್ರಾಹ್ಮಣ ಅವನ ಪತ್ನಿಯೊಂದಿಗೆ ಮತ್ತು ಮಗನೊಂದಿಗೆ ರಾಜನ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ರಾಜನ ಹತ್ತಿರಕ್ಕೆ ಬಂದಾಗ ರಾಜನು ಕೇಳ್ತಾನಂತೆ, ನೀನು ಯಾರು ಅಂತಂದಾಗ ಆ ರಾಜನ ಹತ್ರ ಬ್ರಾಹ್ಮಣ ತನ್ನ ವೃತ್ತಾಂತವನ್ನು ಹೇಳ್ತಾನೆ. ಏನು ಹೇಳಿದ ಅನ್ನುವುದನ್ನು ಮುಂದೆ ಕೇಳೋಣಂತೆ.
ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೈ ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೈ ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಕೊಳಲನೂದುವುದು ಚಂದ ನಮ್ಮ ಕುಂಡಲರಾಯ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಬೇಟೆಯ ನಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ. ಬೇಟೆಯ ನಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ. ಮೀಟಗಾರ ಗೋವಿಂದ ಅಲ್ಲಿ ಜೇನು ಸಕ್ಕರೆಯನ್ನು ತಿಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ. ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ. ಈಡಿಲ್ಲ ನಿನಗೆ ಶ್ರೀಕಾಂತ ಇರೇಲು ಲೋಕಕನಂತ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ. ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ. ಬೇಡಿದ ವರಗಳ ನಿಪ್ಪ ನಮ್ಮ ಮೂಡಲಗಿರಿ ತಿಮ್ಮಪ್ಪ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಅಪ್ಪವು ಅತಿರಸವೆದ್ದ
ಸ್ವಾಮಿ ಅಸುರರ ಕಾಲಲಿ ಬದ್ದ ಅಪ್ಪವು ಅತಿರಸ ಮೆದ್ದ ಸ್ವಾಮಿ ಅಸುರರ ಕಾಲಲಿ ಬದ್ದ ಸತಿಯ ಕೂಡಾಡುತ್ತಲಿದ್ದ ಸ್ವಾಮಿ ಸಕಲ ದುರ್ಜನರನ್ನು ಗೆದ್ದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ದಾಸರ ಕೂಡೆ ಗೋವಿಂದ ಅಲ್ಲಿ ಕಾರಿ ನಡೆಯುವುದು ಚಂದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಎಲ್ಲ ದೈವರ ಗಂಡ ಅವ ಚಿಲ್ಲರೆ ದೈವದ ಮಿಂಡ ಎಲ್ಲ ದೇವರ ಗಂಡ ಅವ ಚಿಲ್ಲರೆ ದೈವದ ಮಿಂಡ ಬಲ್ಲಿದರಿಗೆ ಭೂದಂಡ ಶಿವ ಬಿಲ್ಲ ಮುರಿದ ಪ್ರಚಂಡ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ ಕಾಸು ಬಿಡದೆ ಗಂಟು ಕಟ್ಟಿ ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ ಕಾಸು ಬಿಡದೆ ಗಂಟು ಕಟ್ಟಿ ದಾಸನೆಂದರೆ ಬಿಡಗಟ್ಟಿ ನಮ್ಮ ಕೇಸಕ್ಕಿ ತಿಮ್ಮಪ್ಪ ಶೆಟ್ಟಿ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಶ್ರೀವೆಂಕಟೇಶಂ ಲಕ್ಷ್ಮೀಶಮನಿಷ್ಟಗ್ನಮಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇ ನಿಶಂ. ಭವ್ಯವಾದ ಸ್ವಾಮಿಯ ಸ್ವರ್ಣರಥದ ಒಂದು ಉತ್ಸವವನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ತನ್ನ ದೇವಿಯರಾಗಿರುವಂತಹ ಶ್ರೀಭೂ ಸಮೇತನಾಗಿ ಆ ಮಲಯಪ್ಪ ತಾನು ಸ್ವರ್ಣರಥದಲ್ಲಿ ಕೂತು ವಿಶೇಷವಾಗಿರುವಂತಹ ಸೇವೆಯನ್ನು ಸ್ವೀಕರಿಸುವಂಥವನಾಗ್ತಾ ಇದ್ದೇನೆ. ಆ ಭವ್ಯವಾಗಿರುವಂತಹ ದೃಶ್ಯಗಳನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ. ಚೋಳರಾಜ ಮಾಡಿರುವಂತಹ ಬ್ರಹ್ಮೋತ್ಸವ ಮುಗಿದ ನಂತರ ಒಬ್ಬ ಬ್ರಾಹ್ಮಣ ಬಂದು ಅವನಲ್ಲಿಗೆ ನಿಂತಾಗ ಬ್ರಾಹ್ಮಣನನ್ನು ರಾಜ ಕೇಳಿದ, ನೀನು ಯಾರು ಅಂಥೇಳಿ ಕೇಳಿದಾಗ ಆಗ ಚೋಳರಾಜ ದಕ್ಷಿಣ ಸಮುದ್ರ ತೀರದಲ್ಲಿರುವಂತಹ ಚಂದ್ರಪುರಿ, ಆ ಚಂದ್ರಪುರಿಯಲ್ಲಿರುವಂತಹ ಕೂರ್ಮ ಎಂಬಂತಹ ಬ್ರಾಹ್ಮಣನ ಮಗನಾಗಿದ್ದೇನೆ. ನನ್ನ ಹೆಸರು ಕೃಷ್ಣ ಶರ್ಮಾ ಅಂಥೇಳಿ. ನನ್ನ ಧರ್ಮಪತ್ನಿಯವಳು, ನನ್ನ 3 ತಿಂಗಳ ಮಗ ಇವನು. ನಾನು ಕಾಶಿ ಯಾತ್ರೆಗೆ ಹೋಗಬೇಕು ಅಂಥೇಳಿ ಇಚ್ಛೆಪಟ್ಟಿದ್ದೇನೆ.
ಇವಳು ಪ್ರಸವದಿಂದಾಗಿ ಬಹಳಷ್ಟು ಕೃಷಿತಳಾಗಿದ್ದಾಳೆ, ದುರ್ಬಲರಾಗಿದ್ದಾಳೆ. ಆದ್ದರಿಂದಾಗಿ ಕಾಶಿಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಬರುವವರೆಗೂ ಕೂಡ ನೀನು ಇವಳನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ರಾಜ ಹೇಳ್ತಾನಂತೆ. ಅದಕ್ಕೆ ಬ್ರಹ್ಮಾಂಡ ಪುರಾಣ ಆ ಮಾತನ್ನು ಹೇಳುತ್ತೆ, ಸಮೀಪೆ ತವ ರಾಜೇಂದ್ರ ವಾಸಂ ಯಾತ್ವಿತಿ ಮೇಮತಿ. ನಿನ್ನಲ್ಲಿರಲಿ ಎನ್ನುವಂತಹ ಇಚ್ಛೆ ನನ್ನದಾಗಿದೆ, ಇವಳನ್ನು ರಕ್ಷಣೆ ಮಾಡು ಅಂಥೇಳಿ ಕೇಳಿಕೊಂಡ ರಾಜನಿಗೆ. ಆಗ ರಾಜ ಹಾಗೇ ಆಗಲಿ ಅಂಥೇಳಿ ಆ ಮಡದಿ ಮಕ್ಕಳನ್ನು ರಾಜನಲ್ಲಿ ಇಟ್ಟು ಕಾಶಿ ಯಾತ್ರೆಗೆ ಪ್ರಯಾಣವನ್ನು ಬೆಳೆಸುತ್ತಾನೆ ಆ ಕೃಷ್ಣ ಶರ್ಮ. ಆ ಚೋಳರಾಜ ಆ ತಾಯಿ ಮಕ್ಕಳನ್ನು ಪ್ರತ್ಯೇಕವಾಗಿರುವಂತಹ ಒಂದು ಮನೆಯಲ್ಲಿ ಇರಿಸಿ 6 ತಿಂಗಳಿಗೆ ಸಾಕಾಗುವಷ್ಟು ಆಹಾರಾದಿಗಳನ್ನೆಲ್ಲವನ್ನು ಕೂಡ ತಂದಿಟ್ಟ. ಮನೆಯಿಂದ ಹೊರಗೆ ಬರಬಾರದು ಅಂಥೇಳಿ ರಾಜಕಾರ್ಯದಲ್ಲಿ ಮಗ್ನನಾಗಿದ್ದ. ಇವಳ ವಿಚಾರವನ್ನೇ ಮರೆತುಬಿಟ್ಟ. ರಾಜ ಚ ತಸ್ಯ ವಾಸಾರ್ಥಂ ಗೃಹಮೇಕಂ ಪ್ರಕಲ್ಪ್ಯ ಸಹ ಧಾನ್ಯಂ ಷಣ್ಮಾಸ ಪರ್ಯಾಪ್ತಂ ದಾಪಯಾಮಾಸ ಚ ಸ್ವಯಂ ಸ್ವವ್ಯಾಪಾರೇ ಸ್ಥಿತೇ ರಾಜ ನೈವ ಸಸ್ಮಾರ ತಾಂ ತತಃ. ಅವರನ್ನು ಮರ್ತೇ ಬಿಟ್ಟ. ಸ್ವಲ್ಪ ಕಾಲದ ನಂತರ ಆ ಕೃಷ್ಣ ಶರ್ಮ ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬರ್ತಾನಂತೆ. ತನ್ನ ಪತ್ನಿ ಪುತ್ರರನ್ನು ನೋಡಬೇಕು ಅಂಥೇಳಿ ಇಚ್ಛೆಪಟ್ಟಾಗ ಅವಳನ್ನು ನನಗೆ ಒಪ್ಪಿಸುವಂದಾಗ ರಾಜನಿಗೆ ಆಗ ಸ್ಮರಣೆ ಆಯಿತು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 6 ತಿಂಗಳಕ್ಕಿಂತಲೂ ಕೂಡ ಮೀರಿ ಹೋಗಿತ್ತಂತೆ ಕಾಲ. ರಾಜನಿಗೆ ಅತ್ಯಂತ ದುಃಖವಾಗಿದೆ. ಒಬ್ಬ ಪುರುಷನಾದರೂ ಕೂಡ ಬಂದು ನನಗೆ ನೋಡಿದಾಗ ಅವರಿಬ್ಬರೂ ಕೂಡ ಅನ್ನಾದಿಗಳು ಇಲ್ಲದೇ ಮೃತರಾಗಿದ್ದಾರೆ. ಮೃತ ಶರೀರಗಳು ಒಣಗಿ ಅಸ್ಥಿಪಂಜರಗಳು ಮಾತ್ರ ಉಳಿದಿವೆ ಎನ್ನುವಂತಹ ರಾಜ ವಿಚಾರವನ್ನು ಕೇಳಿದ. ಇದನ್ನು ಕೇಳಿ ರಾಜ ದುಃಖಪಟ್ಟು, ನಿನ್ನ ಪತ್ನಿ ಪುತ್ರರೊಂದಿಗೆ ಶೇಷಾಚಲವಾಸಿಯಾಗಿರುವಂತಹ ಶ್ರೀನಿವಾಸನ ಸೇವೆಗೆಂದು ನನ್ನ ಅನುಮತಿಯನ್ನು ಪಡೆದು ಹೋಗಿರುತ್ತಾರೆ. ನಾಳೆ ಅವರು ಬರ್ತಾರೆ. ನೀನು ಇಂದು ವಿಶ್ರಾಂತಿ ಸ್ವೀಕರಿಸಿ ನಾಳೆ ನಿನ್ನ ಪತ್ನಿಯೊಂದಿಗೆ ಪ್ರಯಾಣ ಬೆಳೆಸು ಅಂತೇಳಿ ಹೇಳ್ತಾನಂತೆ. ತವ ಭಾರ್ಯ ದ್ವಿಜಶ್ರೇಷ್ಠ ಮಾಂ ಅನುಜ್ಞಾಪ್ಯ ಭಾಮಿನಿ ದೇವದೇವಸ್ಯ ಸೇವಾರ್ಥಂ ಇದಾನೀಮೇವ ನಿರ್ಗತ ಶ್ವಃ ಆನೇಷ್ಯಾಮಿ ಭದ್ರಂತೆ ಗತ ಸೇವಾರ್ಥ ಮಂಜಸ. ಅವನ ಸೇವೆಗೆ ಹೋಗಿದ್ದಾರೆ. ಅದರಿಂದಾಗಿ ಶ್ರೀನಿವಾಸನ ಸೇವೆ ಮುಗಿಸಿಕೊಂಡು ಬರ್ತಾರೆ. ಅಲ್ಲಿವರೆಗೆ ನೀನು ಸ್ವಲ್ಪ ತಾಳಿಕೊಂಡು ಇರು ಎನ್ನುವಂತಹ ಸಮಾಧಾನವನ್ನು ಕೇಳಿ ಆ ಬ್ರಾಹ್ಮಣ ಅಲ್ಲೇ ಇದ್ದ. ರಾಜ ಏನು ಮಾಡ್ತಾನೆ, ಕೂಡಲೇ ಆ ಪರ್ವತವನ್ನು ಹತ್ತಿ ಶ್ರೀನಿವಾಸನಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ತಾನಂತೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಸ್ವಾಮಿ, ನಿನ್ನನ್ನೇ ಶರಣು ಹೊಂದಿದ್ದೇನೆ. ಬ್ರಾಹ್ಮಣ ಪತ್ನಿ ಪುತ್ರರನ್ನು ಬದುಕಿಸಿಕೊಡಲು ಅಘಟಿತ ಘಟಿನಾಮಹಿಮ ಅಂತಹ ನೀನು ಏನಾದರೂ ಒಂದು ಚಮತ್ಕಾರವನ್ನು ಮಾಡಬೇಕು. ಅದು ನಿನಗೆ ಮಾತ್ರ ಸಾಧ್ಯ. ಆ ಚೋಳರಾಜನನ್ನು ಸಮಾಧಾನಗೊಳಿಸಿ, ರಾಜ ಭಯಪಡಬೇಡ, ಸೇವೆಗಾಗಿ ಶ್ರೀನಿವಾಸನ ಬಳಿ ಹೋಗಿದ್ದಾಳೆ ಎಂಬ ನಿನ್ನ ಮಾತು ಸುಳ್ಳಾಗುವುದಿಲ್ಲ. ಅವಳೂ ಕೂಡ ನನ್ನ ಭಕ್ತಳೆ. ಕೃಷ್ಣಶರ್ಮನೂ ಕೂಡ ನನ್ನ ಹತ್ತಿರಕ್ಕೆ ಬಂದು ನನ್ನ ಅನುಮತಿಯನ್ನು ಸ್ವೀಕರಿಸಿಯೇ ಕಾಶಿ ಯಾತ್ರೆಗೆ ಹೋಗಿದ್ದು. ಆದ್ದರಿಂದಾಗಿ ಅವಳ ಉಪವಾಸದಿಂದ ಪ್ರಾಣ ತ್ಯಾಗ ಆಗಿಲ್ಲ. ಅವಳ ಪ್ರಾಣಗಳು ಕೂಡ ಯಮನಲ್ಲಿಗೆ ಹೋಗಿಲ್ಲ ಅಂಥೇಳಿ ವಿಶ್ವಕ್ಸೇನನಿಗೆ ಕರೆದು ಈಶಾನ್ಯ ದಿಕ್ಕಿನಲ್ಲಿ ಅಸ್ಥಿಕೂಟ ಎನ್ನುವಂಥ ಒಂದು ತೀರ್ಥ, ಅಲ್ಲಿ ತೀರ್ಥೋದಕವನ್ನು ತಂದು ಆ ಪತ್ನಿ ಪುತ್ರರ ಏನು ಅಸ್ಥಿಗಳಿವೆ ಅಸ್ಥಿಗಳ ಮೇಲೆ ಪ್ರೋಕ್ಷಣೆ ಮಾಡು. ಇದ ಈಶಾನ್ಯ ದಿಗ್ಭಾಗೇತು ಅಸ್ಥಿಕೂಟಾಭಿಧಂ ಶುಭಂ ತೀರ್ಥಮಸ್ತಿ ತತಸ್ತೋಯಂ ಸಮಾಹೃತ್ಯಾಭಿಷೇಚಯ. ಯಾವ ರೀತಿಯಾಗಿ ಆ ರೀತಿಯಾಗಿ ಪ್ರೋಕ್ಷಣೆ ಮಾಡಿದರೋ ಆ ಕೃಷ್ಣಶರ್ಮನ ಭಾರ್ಯ ಹಾಗೂ ಮಗ ನಿದ್ದೆಯಿಂದ ಏಳುವಂಥವರಾಗ್ತಾ ಇದ್ದಾರೆ. ಇದು ಅಸ್ಥಿತೀರ್ಥದ ಮಹಿಮೆ, ವೆಂಕಟ ಪರ್ವತದ ಮಹಿಮೆ ಅಂತೇಳಿ ಹೇಳ್ತಾ ಇದ್ದಾರೆ.
ಜಲಾಭಿಷೇಚ ಮಾತ್ರೇಣ ಶೇಚನ ಮಾತ್ರೇಣ ಉತ್ಥಿತ ಸಸುತಾಚಸ ಮಗನಿಂದ ಕುಡಿಕೊಂಡು ಅವರು ಪ್ರೋಕ್ಷಣೆ ಮಾಡಿದ ಕೂಡಲೇ ಏಳುವಂಥವಳಾದಳು. ರಾಜ, ವೆಂಕಟ ಪರ್ವತದ ಮಹಿಮೆಯನ್ನು, ಈ ಪರ್ವತದ ಮಹಿಮೆ ಎಷ್ಟು ಎಂಬುದನ್ನು ಯಾರೂ ಕೂಡ ತಿಳಿಯಲಿಕ್ಕೆ ಸಾಲುವುದಿಲ್ಲ. ನನ್ನಂತೆ ನನ್ನ ಆವಾಸ ಕ್ಷೇತ್ರದ ಮಹಿಮೆಯೂ ಕೂಡ ಯಾವ ರೀತಿಯಾಗಿ ನಾನು ಯಾರಿಗೂ ಕೂಡ ತಿಳಿಯುವುದಿಲ್ಲವೋ ಪೂರ್ಣವಾಗಿ, ಹಾಗೆ ನನ್ನ ಪರ್ವತದ ಮಹಿಮೆಯೂ ಕೂಡ ಯಾರಿಗೂ ಪೂರ್ಣವಾಗಿ ತಿಳಿಯುವುದಿಲ್ಲ. ಯಾರು, ಯಾವ ಭಕ್ತನು, ಯಾವ ಮನುಷ್ಯನು ಯಾವ ಇಚ್ಛೆಯನ್ನು ಇಟ್ಟುಕೊಂಡು ನನ್ನ ಪರ್ವತಕ್ಕೆ ಬಂದು ನನ್ನ ದರ್ಶನಾದಿಗಳನ್ನು ಮಾಡಿಕೊಳ್ತಾನೋ ಅವನಿಗೆ ಅದೆಲ್ಲವನ್ನೂ ಕೂಡ ಕೊಡುತ್ತೇನೆ. ಯದ್ಯದಿಚ್ಛತಿ ವೈ ಜಂತು ತತ್ತತ್ ಸಿದ್ಧ್ಯತಿ ಚಾತ್ರಹಿ. ನಾನೇನೋ ಕಾಲ್ಪನಿಕವಾಗಿ ಹೇಳ್ತಾ ಇಲ್ಲ. ಅಲ್ಲಿ ಶ್ರೀನಿವಾಸನ ರಥ ನಡೀತಾ ಇದೆ, ಹೀಗಾಗಿ ವೈಭವದಿಂದ ಮಾತನಾಡಬೇಕು, ಅವನ ಒಂದು ಮಹಿಮೆಯನ್ನು ಹೇಳಬೇಕು ಎನ್ನುವಂತಹ ವಿಚಾರ ಅಲ್ಲ. ನಾನು ಹೇಳ್ತಾ ಇರುವಂತಹ ಪ್ರತಿಯೊಂದು ಸಂಗತಿ ಪುರಾಣದ ಇತಿಹಾಸ ಇರುವಂತಹ ಪ್ರಮಾಣ ಸಿದ್ಧವಾಗಿರುವಂತಹ ಸಂಗತಿ. ಇದು ವಾಮನ ಪುರಾಣ, ಬ್ರಹ್ಮಪುರಾಣ ಹೇಳುವಂತಹ ಮಾತು. ಯದ್ಯದಿಚ್ಛತಿ ವೈ ಜಂತು ತತ್ತತ್ ಸಿದ್ಧ್ಯತಿ ಚಾತ್ರಹಿ. ಏನು ಅಪೇಕ್ಷೆ ಪಟ್ಟು ಅವನು ಬೆಟ್ಟವನ್ನು ಹತ್ತುತ್ತಾನೋ ಒಬ್ಬ ಭಕ್ತ, ಆ ಭಕ್ತನಿಗೆ ಶ್ರೀಭೂ ಸಮೇತನಾಗಿರುವಂತಹ ಶ್ರೀನಿವಾಸನು ಅದು ಎಲ್ಲವನ್ನೂ ಕೂಡ ಕೊಡುವಂಥವನಾಗ್ತಾನಂತೆ. ಹೀಗಾಗಿ ಆ ಎಲ್ಲವನ್ನೂ ಕೂಡ ನಾವು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಜ್ಞಾನ, ಭಕ್ತಿ ಹಾಗೂ ವೈರಾಗ್ಯ ಇವನ್ನು ನಾವು ಪಡೆಯೋಣ. ಆಗ ಕೃಷ್ಣ ಶರ್ಮನಿಗೆ ತನ್ನ ಪತ್ನಿ ಪುತ್ರರನ್ನು ಕೊಟ್ಟ ಬ್ರಹ್ಮಾದಿಗಳೆಲ್ಲರೂ ಕೂಡ ಇದನ್ನು ನೋಡಿ ಆಶ್ಚರ್ಯಪಡ್ತಾರಂತೆ. ಆ ಪತ್ನಿ ಪುತ್ರರನ್ನು ಕೃಷ್ಣ ಶರ್ಮನನ್ನು ಭಗವಂತನು ಅನುಗ್ರಹಿಸಿದ. ಈ ಕೃಷ್ಣ ಶರ್ಮ ಮುಂದಿನ ಜನ್ಮದಲ್ಲಿ ವೇದಾರ್ಥಗಳನ್ನು ಭೂಮಿಯಲ್ಲಿರುವಂತಹ ಸಜ್ಜನರಿಗೆ ಉಪದೇಶ ಮಾಡುವಂಥವನು, ಕಾಲಾಂತರದಲ್ಲಿ ನನ್ನನ್ನೂ ಕೂಡ ಸೇರುವಂಥವನಾಗ್ತಾನೆ ಎನ್ನುವಂತಹ ಮಾತನ್ನು ಕೂಡ ಹೇಳುವಂಥವರಾಗ್ತಾರಂತಹದ್ದು ಈ ಭಗವಂತ ಮತ್ತು ಪರ್ವತದ ಮಹಿಮೆ ಎನ್ನುವುದನ್ನು ತಿಳಿಸ್ತಾ ಇದೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೊಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ
ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತ ಖಳ ಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ दक्षिणाक्षिवासायीशा जागरावस्थाध्यक्षने कायो हृषिकेशा दक्षिणाक्षिवासायीशा जागरावस्थाध्यक्षने कायो हृषिकेशा ಈಕ್ಷೀಸು ಕರುಣ ಕಟಾಕ್ಷದೀಯನ್ನನು ಸಾಕ್ಷಿಸೇ ನಿನ್ನ ಪರೋಕ್ಷವ ಪಾಲಿಸೋ ಶ್ರೀವಕ್ಷ ಕಮಲಾಕ್ಷ ಸುರಪಕ್ಷ ಭವಕರ ಹರಿಯಕ್ಷ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಉಣಲಾರೆನೋ ಈ ಕರ್ಮ ಫಲಕ್ಕೆ ಕೊನೆಗಾಣೆನೋ ದೇವಾ ಉಣಲಾರೆನೋ ಈ ಕರ್ಮ ಫಲಕ್ಕೆ ಕೊನೆಗಾಣೆನೋ ಅನನೂತ ಗುರು ಗೋಪಾಲ ವಿಠಲ ನಿನ್ನ ನೆನೆವಾ ಜೀವನಕ್ಕೆ ಜೀವನ ಮಾಡಿ ಪಾಲಿಸೋ ಶ್ರೀಹರಿಯೇ ಎನ್ನ ದೊರೆಯೇ ಹೀಗೆ ಪೊರೆಯೇ ಉಪಕಾರನ ಮರೆಯೇ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಕೇವಲ ಭವದೋಳು ಧಾವತಿಗೊಂಡು ನಾ ಕೇವಲ ಭವದೊಳು ಧಾವತಿಗೊಂಡು ನಾ ಕಾವರ ಕಾಣದೆ ದೇವನೇ
ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ದೇವಾ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ 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 ಶ್ರೀನಿವಾಸ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪರಮ ಮಂಗಳಕರವಾಗಿರುವಂತಹ ಕಲ್ಯಾಣ ಶ್ರೀನಿವಾಸನಿಗೆ ಅರ್ಚಕರು ಕರ್ಪೂರ ಆರತಿಯನ್ನು ಕೊಡುವುದರ ಮೂಲಕವಾಗಿ ಅವನ ದರ್ಶನವನ್ನು ಮಾಡಿಸುವಂಥವರಾಗ್ತಾ ಇದ್ದಾರೆ. ರಥ ಕ್ರಮವಾಗಿ ಈಗ ಪಶ್ಚಿಮ ದಿಗ್ಭಾಗದ ಆ ಬೀದಿಗೆ ಬರ್ತಾ ಇದೆ. ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ 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 ಭಕ್ತ ಸಾಗರ ರಥವನ್ನು ಮುಂದಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಭವ್ಯವಾಗಿರುವಂತಹ ರಥ ಗೋಧೂಳಿ ಸಮಯ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಡಿಗೆ ಹೋಗಿರುವಂತಹ ಎಲ್ಲ ಗೋವುಗಳು ಕೂಡ ತಿರುಗಿ ಬರುವಂತಹ ಸಂದರ್ಭ. ಭಾಗವತ ಒಂದು ಕಡೆ ಉಲ್ಲೇಖ ಮಾಡುತ್ತೆ, ಕೃಷ್ಣ ಪರಮಾತ್ಮ ಆ ಗೋವಿನ ದಂಡನ್ನೆಲ್ಲವನ್ನೂ ಕೂಡ ಕಾಡಿಗೆ ಕರೆದುಕೊಂಡು ಹೋಗುವಾಗ ಮಾರ್ಗವನ್ನು ತೋರಿಸುತ್ತಾ ಮುಂದೆ ನಿಂತು ಗೋವುಗಳನ್ನು ಕರೆದುಕೊಂಡು ಹೋಗ್ತಿದ್ದ. ಅನಂತರದಲ್ಲಿ ತಿರುಗಿ ಮನೆಗೆ ಸೇರುವಂತಹ ಸಂದರ್ಭದಲ್ಲಿ ಆ ಗೋವುಗಳನ್ನೆಲ್ಲ ಮುಂದೆ ಮಾಡಿಕೊಂಡು ತಾನೇ ಹಿಂದೆ ನಿಂತು ಬರ್ತಿದ್ದ. ಯಾಕೆ ಅಂದರೆ ಅಲ್ಲಿರುವಂತಹ ಪ್ರಾಣಿಗಳು ಗೋವುಗಳನ್ನು ಹಿಂಬದಿಯಿಂದಾಗಿ ಆಕ್ರಮಣ ಮಾಡುತ್ತೆ, ಅದಕ್ಕೆ ತೊಂದರೆ ಕೊಡುತ್ತೆ, ಅದರಿಂದಾಗಿ ಹಿಂಬದಿಯಿಂದ ರಕ್ಷಣೆ ಮಾಡ್ತಿದ್ದ. ಹಾಗೆ ಈಗೂ ಕೂಡ ರಥದಲ್ಲಿ ಇದ್ದಾನೆ ಭಗವಂತ. ರಥದ ಮುಂದೆ ಹಗ್ಗವನ್ನು ಎಳೆದುಕೊಂಡು ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಕೂಡ ಗೋವುಗಳು. ಯಾಕೆಂದರೆ ಭಗವಂತನ ಸೇವೆಯನ್ನು ಮಾಡುವಂಥವರಾಗ್ತಾ ಇದ್ದೇವೆ, ಸೇವೆಯಲ್ಲಿ ನಿಯತರಾಗಿದ್ದೇವೆ. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಗೋವುಗಳೇ ಹೌದು. ಯಾಕೆ ಅಂದರೆ ಯಾವ ವೇದ ಪ್ರತಿಪಾದ್ಯನಾಗಿದ್ದಾನೆ ಅಂಥೇಳಿ ಭಗವಂತನನ್ನು ನಂಬುತ್ತೇವೋ, ನಂಬಿದ ಕಾರಣಕ್ಕಾಗಿ ಗೋಶಬ್ದವಾಚ್ಯರಾದವರು ನಾವೆಲ್ಲರೂ ಗೋವುಗಳು. ಹಾಗೆ ಅಂತಹ ಗೋವುಗಳನ್ನು ಈ ಗೋಧೂಳಿ ಸಮಯದ ಸಂದರ್ಭದಲ್ಲಿ ಭಗವಂತ ನೀವು ಮುಂದೆ ಹೋಗಿ, ನಿಮ್ಮ ಹಿಂದೆ ಇರ್ತೇನೆ, ಭಕುತ ಜನ ಮುಂದೆ ನಾನವರ ಹಿಂದೆ ಅಂಥೇಳಿ ದಾಸರು ಹೇಳಿದಂತೆ ಭಕ್ತ ಜನರೆಲ್ಲರೂ ಕೂಡ ಮುಂದೆ ಇದ್ದಾರೆ. ಅವನನ್ನು ನಮಸ್ಕಾರ ಮಾಡ್ತಾ ಅವನ ನಾಮಸ್ಮರಣೆಯನ್ನು ಮಾಡ್ತಾ ರಥವನ್ನು ಎಳಿತಾ ಇದ್ದರೆ ಆಗ ಭಗವಂತ ತನ್ನ ಪತ್ನಿಯರ ಜೊತೆಯಲ್ಲಿ ಕೂತಿಕೊಂಡು ನಮ್ಮೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವ ಒಂದು ದೊಡ್ಡ ಹೊಣೆಯನ್ನು ಅವನು ಹೊತ್ತಿರುವಂಥವನಾಗಿದ್ದಾನೆ. ಆ ಭವ್ಯವಾಗಿರುವಂತಹ ಒಂದು ದೃಶ್ಯವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ನಾರದರು ಭೃಗುಮುನಿಗಳಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರಂತೆ. ಏನು? ಶ್ರೀನಿವಾಸ ತಾನು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಪರ್ವತದಲ್ಲಿ ಕಲ್ಪದವರೆಗೆ ವಾಸ ಮಾಡ್ತಾನೆ, ಯಾವ ವ್ಯಾಪಾರವನ್ನು ಮಾಡುತ್ತಾನೆ ಅಂಥೇಳಿ ತಿಳಿಸಿ ಎಂದಾಗ ಶ್ರೀನಿವಾಸನ ಕಥೆಯನ್ನು ಶ್ರವಣ ಮಾಡಿದರೆ ಪುನಃ ಶ್ರವಣ ಮಾಡಬೇಕಾಗದ್ದು ಯಾವುದೂ ಉಳಿಯುವುದಿಲ್ಲವೋ ಅಂತಹ ಶ್ರೀನಿವಾಸನ ಮಹಿಮಾದ್ಯೋತಕವಾಗಿರುವಂತಹ ಕಥಾಶ್ರವಣ ಮಾಡಿಸಿ ಅಂಥೇಳಿ ನಾರದರು ಭೃಗುಮುನಿಗಳನ್ನು ಕೇಳ್ತಾರಂತೆ. ಆಗ ಒಂದು ಮಾತನ್ನು ಹೇಳ್ತಾರೆ. ಚಕ್ರವರ್ತಿ ಎನ್ನುವಂತಹ ಒಬ್ಬ ರಾಜ ರಾಜ್ಯವನ್ನು ಆಳ್ತಾ ಇದ್ದ. ಆಳುವಂತಹ ಸಂದರ್ಭದಲ್ಲಿ ಸಿಂಹಾದ ಎಂಬಂತಹ ಒಬ್ಬ ಅಸುರ
ಆ ಪಾಪ ವಿನಾಶಿನಿ ತೀರದಲ್ಲಿ 100 ಬಾರಿ ಪ್ರತಿನಿತ್ಯದಲ್ಲೂ ಕೂಡ ಸೇವೆಯನ್ನು ಮಾಡಿ ಬ್ರಹ್ಮದೇವರನ್ನು ಕುರಿತು ಪ್ರಜಾಪತೆ ನತ್ವದೇತ ನೆನ್ಯೋ, ದೇವರನ್ನು ಕುರಿತು ಆರಾಧನೆ ಮಾಡ್ತಾ ಇದ್ದಂತೆ ಪ್ರಜಾಪತಿಯನ್ನು ಕುರಿತು. ಪ್ರಜಾಪತೆ ನತ್ವದೇತ ನೆನ್ಯೋ ವಿಶ್ವ ಆಜಾತಾನಿ ಪರಿತಾಪಾ ಭೂವ ಯತ್ಕಾ ಆಮಾಸ್ತೆ ಜುಹುಮಸ್ತನ್ನೋ ಸ್ವಯಂ ಸ್ಯಾಂ ಪತಾಯೋರಯೀಣಾಂ ಅಂಥೇಳಿ ವೇದ ಹೇಳುತ್ತೆ. ಹೀಗೆ ಆ ಬ್ರಹ್ಮದೇವರನ್ನು ಮಂತ್ರದಿಂದ ಸ್ತೋತ್ರ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ 1 ವರ್ಷ ಕಳೆದಿದೆ. ಬ್ರಹ್ಮದೇವರ ಪ್ರತ್ಯಕ್ಷನಾಗಿ ಸಿಂಹಾಸನ ತಪಸ್ಸಿಗೆ ಮೆಚ್ಚಿ ಏನು ಬೇಕು ಕೇಳು ಅಂತಂದಾಗ, ನೀನು ಅತ್ಯಂತ ಪ್ರೀತರಾಗಿದ್ದವರಲ್ಲಿ ದೇವ, ದಾನವ, ಗಂಧರ್ವ, ಯಕ್ಷ, ರಕ್ಷ, ಸರ್ಪಗಳು ಎಲ್ಲವೂ ಕೂಡ ನನ್ನ ಅಧೀನದಲ್ಲಿ ಇರಬೇಕು. ಅವರಿಂದ ನನಗೆ ಯಾವುದೇ ರೀತಿಯಾಗಿರುವಂತಹ ಭಯ ಉಂಟಾಗಬಾರದು ಅಂತ ಹೇಳಿ ಕೇಳಿದಾಗ, ಆ ಸಿಂಹಾಸನ ಕೇಳಿರುವಂತಹ ವರವನ್ನೆಲ್ಲವನ್ನು ಕೂಡ ಬ್ರಹ್ಮದೇವರು ಕೊಡ್ತಾರೆ. ಅಂದಿನಿಂದ ದುಷ್ಟನಾಗಿರುವಂತಹ ಅವನು ಪ್ರಜೆಗಳನ್ನು ಪೀಡಿಸಲಿಕ್ಕೆ ಆರಂಭ ಮಾಡಿದ. ಇವನ ಕಾಟವನ್ನು ತಾಳಲಿಕ್ಕಾಗಲೇ ದೇವ, ಋಷಿ, ಮುನಿಗಳು ಎಲ್ಲರೂ ಕೂಡ ಶ್ರೀನಿವಾಸನಿಗೆ ಶರಣು ಹೋಗುತ್ತಾರೆ. ಆಗ ಆ ಸಿಂಹಾಸನ ಉಪದ್ರವ ನಮ್ಮನ್ನು ಬಹಳ ಕಾಡ್ತಾ ಇದೆ, ಅವನಿಂದ ರಕ್ಷಿಸು ಅಂತಂದಾಗ, ಸಿಂಹಾಸನಿಗೆ ಬ್ರಹ್ಮದೇವರ ವರದಂತೆ ದೈತ್ಯ, ದೇವತೆ ಆಗಲಿ ದೈತ್ಯನಾಗಲಿ ನಾ ಯಾರಾದರೂ ಕೂಡ ಪ್ರಹ್ಲಾದನಿಗೆ ನಿನ್ನ ಕುಲದವರನ್ನು ನಾನು ಸಂಹರಿಸುವುದಿಲ್ಲ ಅಂಥೇಳಿ ವರ ನೀಡಿದ್ದೆ. ಅಲ್ಪ ಶಕ್ತಿ ಇರುವಂತಹ ಮಾನವರಿಗಂತೂ ಅವನು ಅಸಾಧ್ಯ. ಆದರೂ ಒಂದು ಉಪಾಯ ಇದೆ. ಕಾಳಹಸ್ತಿಯಲ್ಲಿ ಸುವರ್ಣಮುಖರಿ ನದಿ ಇದೆ. ಪಶ್ಚಿಮ ದಿಕ್ಕಲ್ಲಿ ಚೋಳ ಎನ್ನುವಂತಹ ರಾಜ, ಅವನ ಮಗನಾಗಿರುವಂತಹ ಚಕ್ರವರ್ತಿ ವಾಸ ಮಾಡ್ತಾ ಇದ್ದಾನೆ. ಆ ಚಕ್ರವರ್ತಿಯಲ್ಲಿ ಹೋಗಿ ನೀವು ಸೇರಿಕೊಳ್ಳಿ. ಇದರಿಂದಾಗಿ ಆ ಚಕ್ರವರ್ತಿ ಎನ್ನುವಂತಹ ರಾಜ ಸಿಂಹಾಸನನ್ನು ಸಂಹಾರ ಮಾಡ್ತಾನೆ ಅಂಥೇಳಿ ಹೇಳ್ತಾರಂತೆ ಭಗವಂತ. ಆಗ ದೇವತೆಗಳೆಲ್ಲ ಕೂಡ ಬ್ರಾಹ್ಮಣರ ವೇಷಧಾರಿಗಳಾಗಿ ಆ ಚಕ್ರವರ್ತಿಯನ್ನು ಸೇರಿಕೊಂಡು ಅವನನ್ನು ಆಶೀರ್ವಾದ ಮಾಡಿ, ಸಿಂಹಾಸನೆಂಬಂತಹ ದೈತ್ಯನ ಉಪದ್ರವ ಬಹಳಷ್ಟು ಆಗಿದೆ, ಆದ್ದರಿಂದ ಪೀಡಿಸುತ್ತಾ ಇದ್ದಾನೆ, ಅವರಿಂದಾಗಿ ಯಜ್ಞಗಳು ಆಗ್ತಾ ಇಲ್ಲ, ಯಾವ ಯಾಗಗಳು ಆಗ್ತಾ ಇಲ್ಲ, ಎಲ್ಲ ಕಾರ್ಯಗಳು ಕೂಡ ನಿಂತು ಹೋಗಿವೆ, ಹೇಗಾದರೂ ಮಾಡಿ ನಮ್ಮನ್ನು ಅನುಗ್ರಹಿಸು, ನಮಗೆ ಆ ಪೀಡೆಯನ್ನು ಕಳೆಯುವಂತೆ ಮಾಡು ಅಂಥೇಳಿ ಕೇಳಿಕೊಳ್ತಾರಂತೆ. ಚಕ್ರವರ್ತಿ ಆ ರಾಜ ಅವನನ್ನು ಹೇಗೆ ಸಂಹಾರ ಮಾಡಬೇಕು ಅಂಥೇಳಿ ಮಂತ್ರಿಗಳಿಂದ ಶೇಷಾಚಲಕ್ಕೆ ಹೋಗ್ತಾನೆ ಚಿಂತನೆ ಮಾಡಿ. ಭಕ್ತಿಭಾವದಿಂದ ಆ ಸುವರ್ಣ ತುಳಸಿ ಪತ್ರಗಳಿಂದಾಗಿ ಪೂಜಿಸಿ ಸಿಂಹರನ್ನು ಯಾವ ರೀತಿಯಾಗಿ ಸಂಹಾರ ಮಾಡಬೇಕು ಮಾಡುವಂಥೇಳಿ ಆಜ್ಞಾ ಮಾಡಿದ್ದಾರೆ. ಮಾಡುವ ಬಗೆ ಏನು, ಉಪಾಯ ಏನು ತಿಳಿಸು ಅಂಥೇಳಿ ಆ ಚಕ್ರವರ್ತಿ ರಾಜ ಶ್ರೀನಿವಾಸನನ್ನು ಕೇಳಿದಾಗ, ಸಾಯುಜ್ಯ ಮೋಕ್ಷವನ್ನು ನೀಡಬಲ್ಲಂತಹ ಚಕ್ರ, ಶಂಖ, ಗದ, ಶ್ರಾಂಘ ಎನ್ನುವಂತಹ ಖಡ್ಗಗಳನ್ನು ನಾನೀಗ ಕೊಡ್ತೇನೆ. ಆ ಸಿಂಹಾಸನ ಪರಿವಾರವನ್ನು ನೀನು ಕೊಲ್ಲಬಹುದು ಅಂತೇಳಿ ಹೇಳಿದಾಗ, ಭಗವಂತ ತನ್ನ ಆಯುಧಗಳನ್ನು ಕೊಡುವಂಥವನಾದ ಗಂಗಾಯಮನ ಸಂಗಮದಂತೆ ರಾಜನ ಹಾಗೂ ಆ ಸಿಂಹಾಸನ ದೈತ್ಯನ ಒಂದು ಸಂಗಮವಾಯಿತು. ಭೀಕರವಾಗಿರುವಂತಹ ಯುದ್ಧವಾಯಿತು. ಶಾಂಗ, ನಂದಕ ಎನ್ನುವಂತಹ ಖಡ್ಗ, ಕೌಮೋದಕಿ ಎನ್ನುವಂತಹ ಗದೆಗಳಿಂದ ಸಿಂಹಾಸನ ಸೈನ್ಯವನ್ನೆಲ್ಲ ನಾಶ ಮಾಡಿ, ಸಿಂಹಾಸನ ಶಿರಸ್ಸು ಅರ್ಧಚಂದ್ರಾಕೃತಿ ಇರುವಂತಹ ಬಾಣದಿಂದ ಭೇದಿಸಿದಾಗ ಆ ಶಿರಸ್ಸು ಪುನಃ ಅಲ್ಲಿ ಕೂಡುವಂತಹದ್ದಾಗಿತ್ತು. ಆ ಸಮಯದಲ್ಲಿ ವಾಯುದೇವರು ಬ್ರಾಹ್ಮಣ ರೂಪವನ್ನು ಧರಿಸಿ ರಾಜನ ಕಿವಿಯಲ್ಲಿ ಸುದರ್ಶನ ಮಂತ್ರದ ಒಂದು ಉಪದೇಶವನ್ನು ಮಾಡಿದಾಗ, ಗೋಬ್ರಾಹ್ಮಣ ಹಿತಕ್ಕಾಗಿ ಭಗವಂತನಿಂದ ಪಡೆಯಲ್ಪಟ್ಟಂತಹ ಸುದರ್ಶನ ಚಕ್ರದಿಂದಾಗಿ
ಆ ಸಿಂಹಾದನ ತಲೆ ಅಂತನ್ನುವುದು ಕತ್ತರಿಸಿ ಹೋಗುವಂತಹದ್ದಾಯಿತು. ಆ ರಾಜ ಸುದರ್ಶನ ಚಕ್ರದಿಂದಾಗಿ ಸಿಂಹಾದನ ತಲೆಯನ್ನು ಕತ್ತರಿಸಿದ ನಂತರದಲ್ಲಿ ದೇವತೆಗಳು ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದರು. ಆ ಚೋಳರಾಜ ಶ್ರೀನಿವಾಸನ ಬಳಿ ಸಕಲ ವೃತ್ತಾಂತವನ್ನು ತಿಳಿಸಿ ಅವನ ಆಯುಧಗಳನ್ನು ಅವನಿಗೆ ಹಿಂತಿರುಗಿಸಿದ ಎನ್ನುವಂತಹ ಮಾತು ಕೂಡ ತಿಳಿಸ್ತಾ ಇದ್ದಾರೆ. ಇಂತಹ ಮಹಿಮೆಯೋಪೇತವಾಗಿರುವಂತಹದ್ದು ಈ ವೆಂಕಟ ಪರ್ವತ. ಅಂತಹ ಪರ್ವತದಲ್ಲಿ ಇವತ್ತಿನ ದಿವಸ ಆ ಶ್ರೀನಿವಾಸನ ರಥೋತ್ಸವ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ರೂಢಿಪದಾಸರಿಗೆ ನೀಡಲು ದರುಶನ, ರೂಢಿಪದಾಸರಿಗೆ ನೀಡಲು ದರುಶನ. ಗೂಢಪದಾದ್ರಿಯಂ ಬಂದ ಮಹಾತ್ಮನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಮಾತಂಗವರದಾತ ಶ್ವೇತವಾಹನ ಸೂತ. ಮಾತಂಗವರದಾತ ಶ್ವೇತವಾಹನ ಸೂತ. ಜಾತರಹಿತ ಧನುಜಾತ ಕುಲಾಂತಕ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ತೋಂಡಮಾನ ಗೋಲಿದಾತನ ತನ್ನ ತೋಂಡ ಜನಕ್ಕೆ ಸುಖದಾತನ. ತೋಂಡಮಾನ ಗೋಲಿದಾತನ ತನ್ನ ತೋಂಡ ಜನಕ್ಕೆ ಸುಖದಾತನ. ಅಂಡಜಾತ ಪ್ರಕಾಂಡವರೂಢ. ಅಂಡಜಾತ ಪ್ರಕಾಂಡವರೂಢ. ಬ್ರಹ್ಮಾಂಡ ನಾಯಕನಾದ ಪಾಂಡವ ಪಕ್ಷನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿದೆ ವೆಂಕಟರಮಣನ
ವೆಂಕಟರಮಣನ ದ್ವಾರವಾಡ ಗ್ರಾಮರೇ ನಿಲ್ತ ಧೀರನ. ಇಂದೂಧರಾಮರ ವಂದ್ಯನ ಶ್ಯಾಮ ಸುಂದರ ವಿಠಲ ಮುಕುಂದನ. ಇಂದೂಧರಾಮರ ವಂದ್ಯನ ಶ್ಯಾಮ ಸುಂದರ ವಿಠಲ ಮುಕುಂದನ. ಸಂದರುಶನ ಮಾತ್ರದಿ ಹಿಂದೆ ಮಾಡಿದ ದೋಷ, ಸಂದರುಶನ ಮಾತ್ರದಿ ಹಿಂದೆ ಮಾಡಿದ ದೋಷ, ವೃಂದವೆಲ್ಲವೋ ಎಂದು ಬೆಂದು ಹೋಗುವುದು ಘನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಲ್ತ ಧೀರನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಲ್ತ ಧೀರನ. ರೂಢಿ ಪದಾಸರಿಗೆ ನೀಡಲು ದರುಶನ, ರೂಢಿ ಪದಾಸರಿಗೆ ನೀಡಲು ದರುಶನ. ಗೂಢಪದಾದ್ರಿಯೆಂಬಂದ ಮಹಾತ್ಮನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಲ್ತ ಧೀರನ. ಭವ್ಯವಾದ ಸ್ವರ್ಣದ ರಥ ಕ್ರಮವಾಗಿ ಈಗ ಪಶ್ಚಿಮ ಭಾಗವನ್ನು ಮುಗಿಸಿಕೊಂಡು ಉತ್ತರ ಭಾಗಕ್ಕೆ ಬಂದಿದೆ. ಉತ್ತರ ಭಾಗದಲ್ಲಿ ನಿಂತಹ ಎಲ್ಲ ಭಕ್ತರು ಕೂಡ ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಏನು ಅಂದರೆ, ಇದೇ ಉತ್ತರ ಭಾಗದಲ್ಲಿಯೇ ವರಾಹ ಸ್ವಾಮಿ ಯಾವ ಶ್ರೀನಿವಾಸನಿಗೆ ಸ್ಥಳವನ್ನು ಕೊಟ್ಟಿದ್ದಾನೋ ಅಂತಹ ವರಾಹಸ್ವಾಮಿಯ ಸನ್ನಿಧಾನವೂ ಕೂಡ ಇದೆ. ಅಂತಹ ವರಾಹಸ್ವಾಮಿ ಸನ್ನಿಧಾನ ಇರುವಂತಹ ಉತ್ತರ ತೇರು ಬೀದಿಯಲ್ಲಿ ಇವತ್ತಿನ ದಿವಸ ಸುವರ್ಣದ ರಥದಲ್ಲಿ ತನ್ನ ಪತ್ನಿಯರೊಂದಿಗೆ ಶ್ರೀನಿವಾಸ ಬರುವಂತಹ ಒಂದು ಭವ್ಯವಾಗಿರುವಂತಹ ದೃಶ್ಯವನ್ನು ಕೂಡ ನಾವು ಕಾಣುವಂಥವರಾಗ್ತಾ ಇದ್ದೇವೆ. ದೇವರನ್ನು ಕಾಣುತ್ತೇವೆ, ದೇವರನ್ನು ನೋಡಿದೆ ಅಂಥೇಳಿ ನಾವೆಲ್ಲರೂ ಕೂಡ ಹೇಳ್ತೇವೆ. ಅಷ್ಟು ಸುಲಭವ ದೇವರನ್ನು ಕಾಣುವುದು? ದೇವರೇನೋ ಬಂದು ನಿಂತಿದ್ದಾನೆ, ದೇವರ ಸೇವೆ ಆಗ್ತಾ ಇದೆ, ಆದರೆ ದೇವರ ದರ್ಶನ ಅಂತನ್ನೋದು ಅಷ್ಟು ಸುಲಭವಲ್ಲ ಎನ್ನುವಂಥ ಒಂದು ವಿಚಾರ ನಮಗೆ ಅನೇಕ ಹರಿದಾಸರುಗಳು ಕೂಡ ತಿಳಿಸುವಂಥವರಾಗ್ತಾರೆ. ಯಾಕೆ ಅಂದರೆ, ಭಗವಂತ ಎಷ್ಟೋ ಜನ ಜ್ಞಾನಿಗಳು ಎಲ್ಲರೂ ಕೂಡ ನಾನಾ ರೀತಿಯಾಗಿರುವಂತಹ ತಪಸ್ಸನ್ನು ಮಾಡಿದರೂ ಕೂಡ ಸುಲಭವಾಗಿ ಪ್ರಕಟನಾಗುವುದಿಲ್ಲ. ಅಂತಹ ಸ್ವಾಮಿ ನಮಗೆ ಸುಲಭವಾಗಿ ಪ್ರಕಟನಾಗ್ತಾ ಇದ್ದಾನೆ. ಅದು ಈ ಬ್ರಹ್ಮೋತ್ಸವದ ಶುಭ ಸಂದರ್ಭದಲ್ಲಿ. ಅಂತಹ ಸ್ವಾಮಿಯನ್ನು ನಾವು ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡಬೇಕಂತೆ. ಅದಕ್ಕೆ ದಾಸರ ಒಂದು ಮಾತನ್ನು ಹೇಳ್ತಾರೆ, ಎನ್ನಂಥ ಭಕ್ತರು ಅನಂತ ನಿನಗಿರಲು ನಿನ್ನಂಥ ಸ್ವಾಮಿ
ಎನಗಿಲ್ಲ ನಿನ್ನಂಥ ಸ್ವಾಮಿ ಎನಗಿಲ್ಲ ಅದರಿಂದ ಭಿನ್ನೈಪೆ ನಿನ್ನ ಸಲಹೆಂದು ನಿನ್ನಂಥ ಭಕ್ತರು ಅನಂತ ನಿನಗಿರಲು ನಿನ್ನಂಥ ಸ್ವಾಮಿ ಎನಗಿಲ್ಲ. ನನ್ನಂತಹ ಭಕ್ತರು ಕೋಟಿ ಕೋಟಿ ನಿನಗೆ, ಆದರೆ ನಿನ್ನಂಥ ಜಗತ್ತಿಗೆ ಒಡೆಯ ಸ್ವಾಮಿ ಒಬ್ಬನೇ, ಇನ್ಯಾರೂ ಇಲ್ಲ ನಿನ್ನ. ಪತಿತ ನಾನಾದರೆ ಪತಿತ ಪಾವನ ನೀನು ರತಿನಾಥ ಜನಕ ನಗಪಾಣಿ, ರತಿನಾಥ ಜನಕ ನಗಪಾಣಿ ನೀನಿರಲು ಇದರ ಚಿಂತ್ಯಾಕೋ ಇರು ಕಂಡ್ಯ. ನೀನು ಪತಿತ ಪಾವನ, ನಾನು ಪತಿತ. ಮನದೊಳಗೆ ನೀನಿದ್ದು ಮನವೆಂದೆನಿಸಿಕೊಂಡು ಮನದ ವೃತ್ತಿಗಳನ್ನು ಸೃಜಿಸುವಿ. ಮನದ ವೃತ್ತಿಗಳನ್ನು ಸೃಜಿಸೋ ಸಂಕರುಷಣನೆ ನಿನ್ನ ಕರುಣಕ್ಕೆ ಎನೆಗಾಣೆ. ಎನ್ನಂಥ ಭಕ್ತರು ಅನಂತ ನಿನಗಿರಲು ನಿನ್ನಂಥ ಸ್ವಾಮಿ ಎನಗಿಲ್ಲ. ಎನ್ನಪ್ಪ ಎನ್ನಮ್ಮ ಎನ್ನಣ್ಣ ಎನ್ನಯ್ಯ ಎನ್ನರಸ ಎನ್ನ ಕುಲದೈವ, ಎನ್ನರಸ ಎನ್ನ ಕುಲದೈವ ಇಹ ಪರದಿ ಎನ್ನ ಬಿಟ್ಟಗಲದೆ ಇರು ಕಂಡ್ಯ. ಎನ್ನಂಥ ಭಕ್ತರು ಅನಂತ ನಿನಗಿರಲು ನಿನ್ನಂಥ ಸ್ವಾಮಿ ಎನಗಿಲ್ಲ. ಅನಾಥ ಬಂಧೋ ಜಗನ್ನಾಥ ವಿಠ್ಠಲ ಪ್ರಪನ್ನ ಪರಿಪಾಲ ಮಾಲೋಲ, ಪ್ರಪನ್ನ ಪರಿಪಾಲ ಮಾಲೋಲ ಹರಿಪಾಂಚಜನ್ಯಾಧೃತ ಪಾಣಿ ಸಲಹೆಮ್ಮ. ಎನ್ನಂಥ ಭಕ್ತರು ಅನಂತ ನಿನಗಿರಲು ನಿನ್ನಂಥ ಸ್ವಾಮಿ ಎನಗಿಲ್ಲ. ಜಗನ್ನಾಥದಾಸರು ಕೊಂಡಾಡ್ತಾರೆ. ನಾರಾಯಣ ಹೃದಯದಲ್ಲಿ ದೇವರನ್ನು ಕುರಿತು ಹೇಳುತ್ತದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಎಲ್ಲವೂ ನೀನೇ ಆಗಿದ್ದೆ. ತಂದೆ ನೀನೇ, ತಾಯಿ ನೀನೇ, ಅಕ್ಕ ತಂಗಿರ ನೀನೆ, ಅಣ್ಣ ತಮ್ಮಂದಿರನೇ, ಬಂಧುಗಳು ನೀನೇ, ಗುರುವು ನೀನೇ. ಅದನ್ನೇ ದಾಸರು ಹೇಳಿದರು. ಎನ್ನಪ್ಪ ಎನ್ನಮ್ಮ ಎನ್ನಣ್ಣ ಎನ್ನಯ್ಯ ಎನ್ನರಸ ಎನ್ನ ಕುಲದೈವ ಅಂತೇಳಿ ಹೇಳ್ತಾರೆ. ಸ್ವಾಮಿ ಎಲ್ಲವೂ ನೀನೇ ಆಗಿದ್ದಿ. ನಿನ್ನನ್ನು ಹೊರತಾಗಿರುವಂತಹ ಜಗತ್ತು ಮತ್ತೊಂದು ಇಲ್ಲೇ ಇಲ್ಲ. ಯಾಕೆಂದರೆ ಎಲ್ಲ ವಸ್ತುಗಳಲ್ಲೂ ಕೂಡ ನೀನು ವ್ಯಾಪ್ತನಾಗಿ ಇದ್ದಿ. ಆದ್ದರಿಂದಾಗಿ ನಿನ್ನನ್ನು ನಾನು ನೋಡಬೇಕು, ನಿನ್ನ ಸೇವೆ ಮಾಡಬೇಕು. ಅದೊಂದೇ ನನಗೆ ಇರುವುದು, ಮತ್ತೊಂದೇನೂ ಕೂಡ ಇಲ್ಲ ಎನ್ನುವಂತಹ ಮಾತನ್ನು ದಾಸರಾಯರು ಹೇಳ್ತಾರೆ. ಹೀಗಾಗಿ ಆ ಸೇವೆಗಾಗಿಯೇ ಒಬ್ಬ ಸೇವಕ ಇದ್ದಾನಂತೆ, ರಂಗದಾಸ ಅಂಥೇಳಿ. ಪಾಂಡ್ಯ ದೇಶದವನು ಇವನು. ಈ ರಂಗದಾಸ ಬಾಲ್ಯದಿಂದ ಭಕ್ತಿ ಇದ್ದವನು. ಅನೇಕ ವಿಷ್ಣು ಕ್ಷೇತ್ರಗಳನ್ನು ಯಾತ್ರೆ ಮಾಡ್ತಾ 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 ನಾರಾಯಣಪುರಿಗೆ ಬರ್ತಾನೆ. ಅಲ್ಲಿ ಬಂದು ವರಾಹದೇವರನ್ನು ನಮಸ್ಕಾರವನ್ನು ಮಾಡಿ ಶ್ರೀನಿವಾಸನು ವೆಂಕಟಾದ್ರಿಯಲ್ಲಿದ್ದಾನೆ ಅಂತೇಳಿ ತಿಳಿದು ಆ ಶ್ರೀನಿವಾಸನ ಸೇವೆಗಾಗಿ ಹೋಗ್ತಾನಂತೆ. ಸುವರ್ಣಮುಖರಿ ನದಿ, ಪದ್ಮ ಸರೋವರ, ಅಲ್ಲಿ ಎರಡೂ ಕಡೆ ಶುಚಿಯಾಗಿ ತಾನು ಸ್ನಾನವನ್ನು ಮಾಡಿ ಅಲ್ಲಿರುವಂತಹ ಶುಕಾಚಾರ್ಯರು ಅವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಬಲರಾಮಕೃಷ್ಣರನ್ನು ಕೂಡ ನಮಸ್ಕರಿಸಿ, ಕಪಿಲ ತೀರ್ಥದಲ್ಲಿ ಕಪಿಲೇಶ್ವರನನ್ನು ನಮಸ್ಕರಿಸಿ ಅಲ್ಲಿ ಸ್ನಾನಾದಿಗಳನ್ನು ಆಚರಣೆ ಮಾಡಿ ವೆಂಕಟಾದ್ರಿಯನ್ನು ಹತ್ತಬೇಕು ಅಂತೇಳಿ ಆರಂಭ ಮಾಡಿದ. ಮಾರ್ಗದ ಮಧ್ಯದಲ್ಲಿ ವೈಕಾನಸರ ಒಂದು ದರ್ಶನವಾಗತ್ತೆ. ಅವರ ಜೊತೆಗೆ 12 ವರ್ಷಗಳ ರಂಗದಾಸ ತಾನು ಶೇಷಗಿರಿಯನ್ನು ಹತ್ತುತ್ತಾ ಇದ್ದಾನಂತೆ. ಇಬ್ಬರು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡ್ತಾರಂತೆ. ಒಂದು ವನದ ಮಧ್ಯದಲ್ಲಿ ಸ್ವಾಮಿ ತೀರ್ಥದ ತೋಟದಲ್ಲಿ ಆ ವೈಖಾನಸ ಮುನಿಗಳು ಹಾಗೂ ಆ ಗೋಪಿನಾಥರೆಂಬಂತಹ ಭಕ್ತರಿಂದ ಪೂಜಿತನಾಗಿರುವಂತಹ ನೀಲಮೇಘ ಶ್ಯಾಮ ಶ್ರೀಭೂ ಸಮೇತನಾಗಿರುವಂತಹ ಶಂಖಚಕ್ರ ಗದಾಪಾಣಿಯಾಗಿರುವಂತಹ ಶ್ರೀನಿವಾಸನ ನೋಡಿ ಬಹಳ ಆಶ್ಚರ್ಯವಾಗತ್ತಂತೆ ಆ ರಂಗದಾಸನಿಗೆ.
ನಿನ್ನ ಪೂಜೆಗಾಗಿಯೇ ಇಲ್ಲೇ ಒಂದು ಹೂದೋಟವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಚಿಂತನೆ ಮಾಡಿ ಆ ವೃಕ್ಷದ ಕೆಳಗಡೆನೇ ವಾಸ ಮಾಡ್ತಾ ಇದ್ದ. ವೈಖಾನಸರಿಂದಾಗಿ ಶ್ರೀನಿವಾಸನಿಗೆ ನಿತ್ಯವೂ ಕೂಡ ನೈವೇದ್ಯ ಸಮರ್ಪಣೆ ಆಗ್ತಾ ಇತ್ತು. ಆ ಪ್ರಸಾದವೇ ರಂಗನಾಥನಿಗೆ ಆಹಾರವಾಗಿತ್ತು. ಅಂತಹ ಮಹಾಸೇವಕ ಆ ರಂಗನಾಥ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದೆ. ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಕಂದನೆಂದು ಪಿಡಿದು ಕರದಿ ಇಂದಿರೆ ಸಹಿತ ಸುಂದರಾಂಗ ಚಂದ್ರವದನ ವೆಂಕಟೇಶ, ಇಂದು
ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶ ಸದ್ಗುಣಂ. ಸದಾಗಮೈಕ ವಿಜ್ಞೇಯಂ, ಭಗವಂತ ಯಾವಾಗಲೂ ಕೂಡ ಆಗಮಗಳಿಂದಾಗಿ ವೇದಗಳಿಂದಾಗಿ ತಿಳಿಯಲ್ಪಡುವಂಥವನಾಗಿದ್ದಾನೆ. ಸಮತೀತ ಕ್ಷರಾಕ್ಷರಂ, ತಾನು ಕ್ಷರಪುರುಷರಾಗಿರುವಂತಹ ಬ್ರಹ್ಮಾದಿ ದೇವತೆಗಳಿಂದ ಅಕ್ಷರಪುರುಷರಾಗಿರುವಂತಹ ಲಕ್ಷ್ಮೀದೇವಿಯಿಂದಲೂ ಕೂಡ ಅತೀತನಾಗಿದ್ದಾನೆ, ಹಿರಿಯನಾಗಿದ್ದಾನೆ. ನಾರಾಯಣಂ ಸದಾ ವಂದೇ, ಅಂತಹ ನಾರಾಯಣನನ್ನು ಸದಾಕಾಲ ನಾನು ನಮಸ್ಕಾರವನ್ನು ಮಾಡ್ತೇನೆ. ಎಂಥವನು ಅಂದರೆ ನಿರ್ದೋಷ, ದೋಷವೇ ಇಲ್ಲಂಥವನು ಮತ್ತು ಸದ್ಗುಣಗಳು ಇರುವಂಥವನು. ಅಂತಹ ನಾರಾಯಣನಿಗೆ ನಮಸ್ಕಾರವನ್ನು ಮಾಡ್ತೇನೆ. ಅಂತಹ ನಾರಾಯಣನನ್ನು ಕುರಿತು ರಂಗದಾಸ ತಾನು ಸೇವೆಗಾಗಿ ಹೋಗಿದ್ದ. ವೈಖಾನಸ ಋಷಿಗಳಿಂದಾಗಿ ಪ್ರತಿನಿತ್ಯದಲ್ಲೂ ಕೂಡ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಲ್ಪಟ್ಟಂತಹ ನೈವೇದ್ಯವನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದ. ಸುತ್ತಲೂ ಬೆಳೆದಿರುವಂತಹ ವೃಕ್ಷಗಳನ್ನು ಕತ್ತರಿಸಿ ಹೊಸದಾಗಿರುವಂತಹ ಒಂದು ಉದ್ಯಾನವನವನ್ನು ಮಾಡಿದ. ಅಲ್ಲಿ ಶ್ರೀನಿವಾಸನಿಂದಾಗಿ ಸೇವಿಸಲ್ಪಟ್ಟಂತಹ ತಿಂದ್ರಿಣಿ ವೃಕ್ಷ ಹಾಗೂ ರಮಾದೇವಿಗೆ ಪ್ರಿಯವಾಗಿರುವಂತಹ ಸಂಪಿಗೆ ಗಿಡಗಳನ್ನು ಆ ಭಗವಂತನ ಆದೇಶದಂತೆ ಕಡಿಯಲಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ದಿವ್ಯವಾಗಿರುವಂತಹ ಒಂದು ಉದ್ಯಾನವನ ಹಾಗೂ ಮಂಟಪದ ನಿರ್ಮಾಣ ಅಂತನ್ನೋದು ಮಾಡ್ತಾ ಇದ್ದಾನೆ. ಶ್ರೀನಿವಾಸ ಇದ್ದಂತಹ ಸ್ಥಳದಲ್ಲಿ ನಾಲ್ಕೂ ದಿಕ್ಕಲ್ಲೂ ಕೂಡ ಭೂಮಿಯನ್ನು ಅಗೆದು ಅಲ್ಲಿ ಕಲ್ಲುಗಳಿಂದ ಗೋಡೆಯನ್ನು ಕಟ್ಟಿದ. ಅನಂತರದಲ್ಲಿ ಆ ಗೋಡೆಯ ಸುತ್ತಲೂ ಕೂಡ ಹೂದೋಟದ ನಿರ್ಮಾಣವನ್ನು ಮಾಡಿದ. ಮಲ್ಲಿಗೆ, ಕರವೀರ, ಕಮಲ, ಕುಂದ, ಮಂದಾರ, ಮಾಲತಿ, ತುಳಸಿ ಹೀಗೆ ನಾನಾ ರೀತಿಯಾಗಿರುವಂತಹ ಗಿಡಗಳನ್ನು ಬೆಳೆಸಿದ. ಲಕ್ಷ್ಮೀದೇವಿಗಾಗಿ ಸಂಪಿಗೆ ಗಿಡವನ್ನು ಕೂಡ ಬೆಳೆಸಿದನಂತೆ. ಆ ಎಲ್ಲ ಗಿಡಗಳನ್ನು ಬೆಳೆಸಲಿಕ್ಕಾಗಿ ನೀರು ಬೇಕು. ಅದರಿಂದಾಗಿ ನೀರಿಗಾಗಿ ಒಂದು ಸಣ್ಣದಾಗಿರುವಂತಹ ಒಂದು ಬಾವಿಯನ್ನು ಕೂಡ ನಿರ್ಮಾಣ ಮಾಡಿದ, ತೋಡಿದ. ಆ ತೋಟದ ಹೂಗಳಿಂದಾಗಿ ತಾನೇ ಹೂವನ್ನು ಹಾರವನ್ನಾಗಿ ತಯಾರು ಮಾಡಿ ವೈಖಾನಸರ ಕೈಗೆ ಕೊಟ್ಟಾಗ ಆ ವೈಖಾನಸರು ಆ ಹಾರಗಳನ್ನು ಶ್ರೀಭೂ ಸಮೇತನಾಗಿರುವಂತಹ ಶ್ರೀನಿವಾಸನಿಗೆ ಪ್ರತಿನಿತ್ಯದಲ್ಲೂ ಕೂಡ ಅರ್ಪಣೆ ಮಾಡ್ತಾ ಇದ್ದರು. ಹೀಗೆ ತನ್ನ ಜೀವನವನ್ನೆಲ್ಲವನ್ನು ಕೂಡ ಹೂವಿನ ಸೇವಾ ಕೈಂಕರ್ಯವನ್ನು ಮಾಡ್ತಾ ಮಾಡ್ತಾ ಅಲ್ಲೇ ಇದ್ದ. ರಂಗದಾಸನಿಗೆ 70 ವರ್ಷ ಆಯಿತಂತೆ. 12 ವರ್ಷಕ್ಕೆ ಬಂದಂತಹ ರಂಗದಾಸ 70 ವರ್ಷದ ಒಬ್ಬ ವೃದ್ಧನಾದ. ಹೀಗಿರುವಾಗ ಕುಂಡಲ ಎಂಬಂತಹ ಒಬ್ಬ ಗಂಧರ್ವ ತನ್ನ ಪತ್ನಿಯರಿಂದಾಗಿ ಕೂಡಿ ಜಲವಿಹಾರ ಮಾಡ್ತಾ ಮಾಡ್ತಾ ಸ್ವಾಮಿ ತೀರ್ಥದಲ್ಲಿ ಇದ್ದಾಗ ರಂಗದಾಸ ನೋಡಿದ. ಮನಸ್ಸು ಚಂಚಲವಾಗಿತ್ತು, ಕರ್ತವ್ಯ ಮರೆತ ನೋಡ್ತಾ ಕಾಲ ಕಳೆದ. ಮಾಲೆಯನ್ನು ಕಟ್ಟಲಿಕ್ಕಾಗಲಿಲ್ಲಂತೆ. ಇಂದ್ರಿಯ ನಿಗ್ರಹ ಇದ್ದರೂ ಕೂಡ ಚಂಚಲ ಇದ್ದಾದ್ದರಿಂದಾಗಿ ಅವನಿಗೆ ಶಕ್ತಿ ಅಂತನ್ನೋದು ಹೋಯಿತು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಜಯ ಮಂಗಳ ನಿತ್ಯ ಶುಭ ಮಂಗಳ ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ ಹರಿ ಗೋವಿಂದ ಗೋಕುಲ ನಂದ